ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಪಂಚಮಿ ತಿಥಿ, ಪುನರ್ವಸು ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಎಚ್. ವಿಶ್ವನಾಥ್ ವಿರುದ್ಧ ಸಾಲ ಪಡೆದು ವಂಚನೆ ಆರೋಪದಲ್ಲಿ ಎಫ್ಐಆರ್ ದಾಖಲು. ಯತೀಂದ್ರ ಕುಮ್ಮಕ್ಕು ಎಂದು ಆರೋಪ ಮಾಡಿದ ಹಳ್ಳಿಹಕ್ಕಿ. ಅಧಿಕಾರ ಸಿಕ್ಕ ಸಂದರ್ಭದಲ್ಲಿ ಕೊಟ್ಟು ಹೋಗಬೇಕು, ಇಲ್ಲದಿದ್ದರೆ ಬಿಟ್ಟು ಹೋಗಬೇಕು. ಹೆಚ್ಚಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ಇಟಲಿ ಪ್ರವಾಸದಲ್ಲಿ ಪ್ರಧಾನಿ ಮೋದಿ, ಪ್ರಧಾನಿ ಜಾರ್ಜಿಯಾ ಜೊತೆ ಮಾತುಕತೆ. ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಮೆಲೋಡಿ ಚಾಕೊಲೇಟ್ ಗಿಫ್ಟ್ ಕೊಟ್ಟ ಪ್ರಧಾನಿ ಮೋದಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಗದ್ದಿಗೆ ಬೋಗಾದಿ ಮುಖ್ಯರಸ್ತೆಯ ಕೆ. ಹೆಮ್ಮನಹಳ್ಳಿ ಗ್ರಾಮದ ಚಿಕ್ಕ ಕೆರೆಯಲ್ಲಿ ಬಿಹಾರ ಮೂಲದ ಯುವಕನೊಬ್ಬ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ. ನಿನ್ನೆ ಸಂಜೆ ಮೀನು ಹಿಡಿಯಲು ಹಾಗೂ ಈಜಲು ತೆರಳಿದ್ದ 3 ಯುವಕರ ಪೈಕಿ ಒಬ್ಬ ಯುವಕ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿದ್ದಾನೆ. ಇನ್ನಿಬ್ಬರು ಯುವಕರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಸ್ಥಳೀಯರ ನೆರವಿನಿಂದ ಸುರಕ್ಷಿತವಾಗಿ ಹೊರಬಂದಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಶೋಧ ಕಾರ್ಯ ಆರಂಭಿಸಿದರು. ಆದರೆ ಕೆರೆಯ ಆಳ ಹಾಗೂ ಕೆಸರಿನ ಪ್ರಮಾಣ ಹೆಚ್ಚಿರುವುದರಿಂದ ಮೃತದೇಹ ಪತ್ತೆ ಕಾರ್ಯಕ್ಕೆ ಅಡಚಣೆ ಉಂಟಾಗಿದೆ. ಮೃತ ಯುವಕನ ದೇಹ ಕೆಸರಿನಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು, ಇಂದು ಕೂಡ ಅಗ್ನಿಶಾಮಕ ದಳದಿಂದ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಘಟನೆ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಚಿಪ್ಪಿ ಮಿಷಿನ್ ಬೇಕಾಗಿತ್ತು, ದೊಡ್ಡದಿಲ್ಲ ಕೆಲಸ ಇತ್ತು. ಊರಲ್ಲಿ ಬಂದಿದೆ ಕಣಪ್ಪ, ಬರ್ತೀನಿ ಒಂದು 6 ಗಂಟೆಗೆ ಬರ್ತೀನಿ. 54 ಲಕ್ಷ ರೂಪಾಯಿ ಸಾಲ ವಂಚನೆ ಆರೋಪಕ್ಕೆ ಸಂಬಂಧಿಸಿದಂತೆ ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಕುರಿತು ಎನ್ಎಲ್ಸಿ ಎಚ್. ವಿಶ್ವನಾಥ್ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಪ್ರಕರಣದ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಕುಮ್ಮಕ್ಕು ಇದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಪೊಲೀಸರು ನೋಟಿಸ್ ನೀಡಿದಾಗಲೇ ಅಗತ್ಯ ಉತ್ತರ ನೀಡಿದ್ದೇನೆ. ಆದರೂ ಎಫ್ಐಆರ್ ದಾಖಲಿಸಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ನನ್ನ ತೇಜೋವಧೆ ಮಾಡಲಾಗುತ್ತಿದೆ ಎಂದು ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದರು. ಕೋಟೆಹುಂಡಿ ಮಹದೇವಿಗೆ 55 ಲಕ್ಷ ರೂಪಾಯಿ ಸಾಲ ನೀಡಲು ಹಣ ಎಲ್ಲಿಂದ ಬಂತು ಎಂಬುದನ್ನು ಮೊದಲು ಪರಿಶೀಲಿಸಬೇಕು ಎಂದು ಪ್ರಶ್ನಿಸಿದರು. ಕಳೆದ 50 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಸದನದಲ್ಲೇ ಸತ್ಯವಂತ ಎಂದು ಪ್ರಮಾಣ ಮಾಡಿದ್ದೇನೆ ಎಂದರು. ಸಿದ್ದರಾಮಯ್ಯ ಅವರ ಮಗನನ್ನು ನಾನು ಎಚ್ಎಂ ಎಂದು ಹೇಳಿದ್ದಕ್ಕೆ ಈಗ ಪ್ರತೀಕಾರ ತೀರಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ ಅವರು, ಇದಕ್ಕೆಲ್ಲ ನಾನು ಹೆದರುವುದಿಲ್ಲ. ತಮ್ಮ ವಿರುದ್ಧದ ಎಫ್ಐಆರ್ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿರುವುದಾಗಿ ತಿಳಿಸಿದ್ದಾರೆ. ನಾನು ಟಿವಿಯಲ್ಲಿ ನೋಡಿ ಗೊತ್ತಾಯ್ತು ನನಗೆ. ಅದು ಮಹಾದೇವ್ ಅಂತ. ಯಾವ ಮಹಾದೇವ? ನಮ್ಮ ಜೊತೇಲಿ ಇದ್ದವೇ ಅವು. ಪಾಪ ನಮ್ಮ ಸಹಕಾರದಿಂದಲೇ ಮೇಲೆ ಬಂದವರು ಅವರೆಲ್ಲ. ಈಗ ಯಾರೋ ನಮ್ಮ ಈ ಸಿದ್ದರಾಮಯ್ಯನ ಮಗ ಈ ಥರದವ್ರ ಚಿತಾವಣೆಯಲ್ಲಿ ನಮ್ಮ ಮೇಲೊಂದು ಕೇಸ್ ಕೊಟ್ಟಿದ್ದಾನೆ. ಯಾವತ್ತು FIR ಹಾಕೋಕ್ಕೆ ಮುಂಚೆ ಅವರು ಬಂದು ನಮ್ಮ ಹತ್ರ ಮಾತಾಡಬೇಕು. ಪೊಲೀಸ್ ಮಾತಾಡಿದ್ದಾರೆ ಪಾಪ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ರೈಲ್ವೆ ಸ್ಟೇಷನ್ಲಿ ಅಲ್ಲಿಗೆ ಬಂದು ನನ್ನ ಸ್ಟೇಟ್ಮೆಂಟ್ ತೊಗೊಂಡೋದ್ರು ಪೊಲೀಸ್ನವರು. ಅದಾದಮೇಲೂ FIR ಯಾಕೆ ಹಾಕಿದ್ರು ಗೊತ್ತಾಗಲಿಲ್ಲ ನನಗೆ. ಇದೆಲ್ಲ ಸರ್ಕಾರದ ಒತ್ತಡಗಳು, ನಮ್ಮನ್ನು ಇಮೇಜನ್ನು ಟಾರ್ನಿಷ್ ಮಾಡಬೇಕು ಅಂತ. ಹಾಗಾಗಿ ಇದೆಲ್ಲ ಈಗ ನಮ್ಮ ಸಿದ್ದರಾಮಯ್ಯನ ಮಗಂದ ಇಲ್ಲಿ ದರ್ಬಾರು. ಪೊಲೀಸ್ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾರೆ, ಮಾಡಲಿ, 2 ದಿವಸ ಮಾಡ್ತಾರೆ. ಇದನ್ನು ಕೆಲವೆಲ್ಲ ನನ್ನ ಮೇಲೆ ಬೇರೆ ಬೇರೆ ಥರ ಕೇಸೆಲ್ಲ ಹಾಕಿಸ್ತಾ ಇದ್ದಾರೆ. ಹಾಕಿಸ್ಲಿ, ಲಾಯರ್ಗಳಿದ್ದಾರೆ, ಕೋರ್ಟ್ ಇದೆ, ಜನ ಇದ್ದಾರೆ, ತೀರ್ಮಾನ ತಗೋತಾರೆ. ಹಾಗಾಗಿ ಇದೆಲ್ಲ ಒಳ್ಳೆಯದಲ್ಲ ರಾಜಕಾರಣದಲ್ಲಿ. ಯಾಕೆಂದರೆ ಐ ಆಮ್ ದ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ದ್ಯಾನ್ ಮಿಸ್ಟರ್ ಸಿದ್ದರಾಮಯ್ಯ ಇನ್ ಮೈಸೂರು ಡಿಸ್ಟ್ರಿಕ್ಟ್.
ನಮ್ಮ ಮೇಲೆ ಈ ಥರ ಇಡೀ ರಾಜಕಾರಣವನ್ನೇ ಅಣಗಿಸೋ ಥರ ಮಾಡಬಾರ್ದು. ಸ್ವಲ್ಪ ಪೊಲಿಟಿಕಲ್ ವೆಂಡೆಟ್ ಏನದು ಒಳ್ಳೇದಲ್ಲ, ಇದು ಸಿದ್ದರಾಮಯ್ಯನಿಗೂ ಒಳ್ಳೇದಲ್ಲ ಈ ಥರದ್ದೆಲ್ಲ ಮಾಡಿಸುವಂಥದ್ದು. ಯಾಕೆ ನಾವು ಅವ್ರನ್ನ ಏನು ಮಾಡಿದ್ಯಪ್ಪ, ಜಿಲ್ಲೆಗೆ ಏನು ಮಾಡಿದೆ, ರಾಜ್ಯಕ್ಕೆ ಏನು ಮಾಡಿದ್ರೆ, ಅಹಿಂದ ಅಂತೀಯಲ್ಲ ನೀನು. ನಾವು ಅಹಿಂದ ಅಲ್ವೇ ಕುರುಬರಿಗೆ ಏನು ಮಾಡಿದೆ, ಮಡಿವಾಳರಿಗೆ ಏನು ಮಾಡಿದೆ, ಕ್ಷೌರಿಕರಿಗೆ ಏನು ಮಾಡಿದೆ, ಇವ್ರಿಗೇನು ಮಾಡಿದೆ ಕೇಳ್ತಾ ಹೋಗ್ತಾಯಿದ್ದೀವಿ ಅವನ್ನ. ಅದು ಎಲ್ಲೋ ಅವ್ರಿಗೆ ಪಾಪ ಇರಿಸು ಮುರುಸ ಈ ಥರ ಪ್ರಶ್ನೆ ಮಾಡೋದು ತಪ್ಪು. ಡೆಮಾಕ್ರಸಿಯಲ್ಲಿ ಪ್ರಶ್ನೆನೇ ಮುಖ್ಯ ಆಗ್ಬಿಟ್ರು. ಡೆಮಾಕ್ರಸಿಯಲ್ಲಿ ಏಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಾದರೆ, ಪ್ರಶ್ನೆ ಮಾಡದೆ ಏನು ಒಪ್ಕೋಬೇಡ ನೀನು ಅಂತ. ಹಾಗಾಗಿ ಪ್ರಶ್ನೆ ಮಾಡೋದೇ ತಪ್ಪು ಅಂತ ಜನತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಸರ್ಕಾರದ ಮುಖ್ಯಸ್ಥನೇ ಆ ರೀತಿ ಭಾವನೆ ತೊಗೊಂಡಾಗ ಏನಾಗುತ್ತೆ? ಯಾರ ಧ್ವನಿ ಯಾರು ಅಡಗಿಸೋಕ್ಕಾಗಲ್ಲ. ಏಕೆಂತ ನನ್ನ ಬ್ಯಾಕ್ಗ್ರೌಂಡೇ ಬೇರೆ. ನಾನೇನಾದರೂ ಬ್ಲ್ಯಾಕ್ ಮಾರ್ಕೆಟಿಯರು ಇದ್ದೊಂದು ಮತ್ತೊಂದು ಮಗದೊಂದಾಗಿ ನನ್ನ ಧ್ವನಿ ನಾನು ಐ ಆಮ್ ಕ್ಲೀನ್, ನಾನು ಓಪನ್, ಐ ಆಮ್ ಕ್ಲೀನ್ ಅಂತ ಹೇಳ್ತೀನಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಭೂದಾರಿ ವಿವಾದಕ್ಕೆ ಸಂಬಂಧಿಸಿ 2 ಗ್ರಾಮದ ರೈತರ ನಡುವೆ ಘರ್ಷಣೆ ನಡೆದ ಘಟನೆ ನಡೆದಿದೆ. ಬಂಡಿಹಳ್ಳಿ ಹಾಗೂ ಚಿಕ್ಕಗೊಂಡನಹಳ್ಳಿ ಗ್ರಾಮದ ರೈತರು ಕೃಷಿ ಭೂಮಿಗೆ ದಾರಿ ಬಿಡುವ ವಿಚಾರವಾಗಿ ಪರಸ್ಪರ ವಾಗ್ವಾದಕ್ಕೆ ಇಳಿದಿದ್ದು, ಬಳಿಕ ಮಾತಿನ ಚಕಮಕಿಯೇ ಕೈಕೈ ಮಿಲಾಯಿಸುವ ಮಟ್ಟಕ್ಕೆ ತಲುಪಿದೆ. ಕಲ್ಲು, ದೊಣ್ಣೆ ಹಾಗೂ ಹೆಡೆಮೆಟ್ಟೆಗಳಿಂದ ಪರಸ್ಪರ ಹೊಡೆದಾಡಿಕೊಂಡಿರುವುದಾಗಿ ತಿಳಿದುಬಂದಿದೆ. ಘಟನೆಯ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪ್ರಕರಣದ ತನಿಖೆ ಮುಂದುವರೆದಿದೆ. ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು 2 ಗ್ರಾಮದ ಮುಖಂಡರು ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3 ಕೋಟಿಗೂ ಹೆಚ್ಚು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಸಿಮೆಂಟ್ ಮಂಜು ಭೂಮಿ ಪೂಜೆ ನೆರವೇರಿಸಿದರು. ಹೊಂಗಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಕನ್ಮನೆ ಫಾಲ್ಸ್ ಬಳಿ 86 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೀಕ್ಷಣಾ ಗೋಪುರ ಹಾಗೂ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಯೋಜನೆಯಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ದೊರೆಯುವ ಜೊತೆಗೆ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗಲಿವೆ ಎಂದು ಶಾಸಕರು ತಿಳಿಸಿದರು. ಇದೇ ವೇಳೆ ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರದನಹಳ್ಳಿ ಗ್ರಾಮದಲ್ಲಿರುವ ಗುಡ್ಡದ ಬೀರೇಶ್ವರ ಸ್ವಾಮಿ ದೇವಾಲಯ ಸಮೀಪ 30 ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೂ ಚಾಲನೆ ನೀಡಿದರು. ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ತಾವು ಬದ್ಧವಾಗಿರುವುದಾಗಿ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಶಿವಪೂಜೆ ಮಾಡೋದು
ಹೊರಗಡೆ ಬೇಡ ಹೊರಗಡೆ ಮೂಕಿನ ಮನೆ ಎಷ್ಟು ಮೀಟರ್ ಇದೆ ಹೇಳಿ? ಮೂಕಿನ ಮನೆ ಕಣ, ಅಲ್ಲಿಂದ ತಗೋಬೇಕು. ಒಂದು ಚೈನ್ ಲಿಂಕ್, ಒಂದು ಇಂಟರ್ಲಾಕ್, ಆಮೇಲೆ ಈ ತರ ಗೊಚ್ಚೆ ಪಚ್ಚೆ ಬಂದು ಈ ಮಣ್ಣೆಲ್ಲ ತುಂಬ್ಕೊಂಡು ಈ ಜಲ್ಲಿ ತಗೊಂಡು ಮತ್ತೆ ಹಾಕಿದ್ರೆ ಎಲ್ಲ ಆಗುತ್ತೆ. ತಂದು ಹಾಕಿದ್ ಮತ್ತೆ ಅದ್ಯಾಕೆ ಬಂತು ಅಂತ ಹೇಳಿ ಹೇಳೋದು ಸರಿ ಇದೆ. ಜಲ್ಲಿ ನೀವು ಸೈಡ್ ಮಾಡ್ಕೋಬೇಕು. ನೀವು ಈ ಜಲ್ಲಿ ತಗೊಂಡು ಹಾಕ್ತಾರೆ, ಮಣ್ಣು ಮಿಕ್ಸ್ ಆಗಿದೆ, ತಗೊಂಡೋಗಲ್ಲಿ ಎಲ್ಲಿ ಕಾಂಕ್ರೀಟ್ ಆಗತ್ತ ಅದು? PM ರವಿ ಅವರು ಈ ಭಾಗದ ಒಂದು ನಾಯಕರು, ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸಬೇಕು ಅಂತ ಕೇಳಿದ್ರು. ಶಾಸಕರಾದಂಥ ಸಿಮೆಂಟ್ ಮಂಜಣ್ಣನವರು ಇಂದು ಮೂಕನ್ ಮನೆ ವಾಚಿಂಗ್ ಟವರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗುದ್ಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಹೇಳ್ಕೊಟ್ಟಂಗಿಲ್ಲ. ಶೀರ್ಷಿಕೆ 1948 ಸಲ್ಲುವ ಪರಭಾವ ನಾಮ ಸಂವತ್ಸರೆ ದಕ್ಷಿಣಾಯನೆ ಕೊಡಿ ತಗೊಳ್ಳಿ ಹೇಳಕ್ಕೆ प्रपंचाचार्य महाराज की जय, विघ्नेश्वर महाराज की जय. मानव धर्म के देवागले ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ನಾಗರಾಜ್ ಅವರನ್ನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿದ್ದು, ನೂತನ ಜಿಲ್ಲಾಧಿಕಾರಿಯಾಗಿ ಬನ್ವರ್ ಸಿಂಗ್ ನೇಮಕಗೊಂಡಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿಯಾಗಿದ್ದ ಬನ್ವರ್ ಸಿಂಗ್ ಕೇವಲ 4 ತಿಂಗಳ ಹಿಂದೆ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ನಾಗರಾಜ್ ಅವರ ಎತ್ತಂಗಡಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕಾಡಾನೆ ದಾಳಿಗೆ ವಿರೋಧಿಸಿ ಕಡಬಗೆರೆಯಲ್ಲಿ ಧರಣಿ ನಡೆಸುತ್ತಿದ್ದ ರೈತರ ಮೇಲೆ ಲಾಠಿಚಾರ್ಜ್ ನಡೆಸಲು ಆದೇಶಿಸಿದ್ದ ಪ್ರಕರಣವು ತೀವ್ರ ಟೀಕೆಗೆ ಗುರಿಯಾಗಿತ್ತು. ಇದೇ ವೇಳೆ ಶೃಂಗೇರಿ ಅಂಚೆ ಮತ ಮರು ಎಣಿಕೆ ವೇಳೆ ಬ್ಯಾಲೆಟ್ ಬಾಕ್ಸ್ ತೆರೆಯಲ್ಪಟ್ಟ ಹಿನ್ನೆಲೆ ಎಣಿಕೆ ನಿಲ್ಲಿಸುವಂತೆ ಶಾಸಕ ಟಿಡಿ ರಾಜೇಗೌಡ ಒತ್ತಾಯಿಸಿದರು. ಬಳಿಕ ಹೈಕೋರ್ಟ್ ಗಮನಕ್ಕೆ ತಂದು ಎಣಿಕೆ ಮುಂದುವರಿಸಲು ಡಿಸಿ ನಾಗರಾಜ್ ಸೂಚನೆ ನೀಡಿದರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿ ನಾಗರಾಜ್ ವರ್ಗಾವಣೆಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಲಿತರ ಮೇಲೆ ಹಲ್ಲೆ ಹಾಗೂ ಪಿಸ್ತೂಲ್ ತೋರಿಸಿ ಜೀವಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಮೇ 10ರಂದು ರಾತ್ರಿ ಲಾಡ್ಜ್ ರೂಮ್ ವಿಚಾರವಾಗಿ ಯತೀಶ್ ಗೌಡ, ಇಂದಾವರ ಮತ್ತು ಸಂದೀಪ್ ಉಂಡೆದಾಸರಹಳ್ಳಿ ನಡುವೆ ಫೋನ್ ಮೂಲಕ ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ಬಳಿಕ ರಾಮನಹಳ್ಳಿಯ ಒಲಿಂಪಿಯಾ ಹೋಟೆಲ್ ಬಳಿ ಕಾರಿನಲ್ಲಿ ಬಂದ ಯತೀಶ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದು, ಪಿಸ್ತೂಲ್ ತೆಗೆದು ಸಂದೀಪ್ ಅವರ ಹಣೆಗೆ ಇಟ್ಟು ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಉಳುವಾಗಿಲು ಗ್ರಾಮದಲ್ಲಿಯೂ ದಲಿತರ ಮೇಲೆ ಹಲ್ಲೆ ನಡೆಸಿ ಪಿಸ್ತೂಲ್ ಪ್ರದರ್ಶಿಸಿದ್ದಾನೆ ಎಂದು ದೂರಲಾಗಿದೆ. ಆರೋಪಿಯ ವಿರುದ್ಧ ಗೂಂಡಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಎಂದು ಭೀಮ್ ಆರ್ಮಿ ಸಂಘಟನೆ ಆಗ್ರಹಿಸಿದೆ. ನನ್ನ ಸ್ನೇಹಿತ ತಂಗಿಯ ಮದುವೆ ಇತ್ತು. ಇಲ್ಲಿ ಕನಸು ಒಂದು ಚೌಟಿ ಆಗಲಿ ಮದುವೆ ಇತ್ತು. ನನ್ನ ಸ್ನೇಹಿತ, ನಾನು ಲಾಡ್ಜ್ ನಡೆಸ್ತಾ ಇದ್ದೀನಿ, 2-3 ಲಾಡ್ಜ್ ನಡೆಸ್ತಾ ಇರೋದ್ರಿಂದ ನನ್ನ ಸ್ನೇಹಿತ ನನ್ನ ಬಳಿ ರೂಮ್ ಇದೆಯಾ ಅಂತ ಕೇಳ್ತಾನೆ. ಬಟ್ ನನ್ನ ಬಳಿ ಇರೋಲ್ಲ ರೂಮ್, ಯಾಕೆಂದ್ರೆ ಅದರಿಂದ ದೂರ, ನಮ್ದಕ್ಕೂ ಕನ್ವೆನ್ಷನ್ ಆಲ್ಗೂ ಕೂಡ ದೂರ ಇರುತ್ತೆ. ಹಾಗಾಗ್ಬಿಟ್ಟು ಆ ರೋಡಲ್ಲಿ ಯಾವ್ದಾದ್ರು ನಿಮ್ಮ ಪರಿಚಿತರು ಲಾಡ್ಜ್ ಇದ್ರೆ ನನಗೆ ಮಾಡ್ಕೊಡಿ, ಒಂದು 5 ರೂಮ್, ನನ್ನ ತಂಗಿ ಮದುವೆ ಇರೋದ್ರಿಂದ ಅಂತ ಆತ ನನಗೆ ಫೋನ್ ಮಾಡಿ ತಿಳಿಸ್ತಾರೆ. ಹಾಗಾಗಿ ನಾನು ಏನ್ ಮಾಡಿದ್ರೆ, ಸತೀಶ ಇಂದವರ ಯತೀಶ್ ಅವನು ನಾನು ತುಂಬಾ ವರ್ಷದಿಂದ ಪರಿಚಯ, ಒಡನಾಡಿ ಕೂಡ ಆಗಿರ್ತೀವಿ. ಆದ ಕಾರಣ ಅವನಿಗೆ ನಾನು ಈ ತರ ವಿಷಯ ತಿಳಿಸ್ತೀನಿ, ನಿನ್ನಲ್ಲಿ ಒಂದು 5 ರೂಮ್ ಬೇಕು ನನಗೆ, ಅದಕ್ಕೆ ನೀಡು ಅಂತ ಹೇಳಿದಕ್ಕೆ ಆತ ತಕ್ಷಣನೂ ನನ್ನ ಬಗ್ಗೆ ಯೋಚನೆ ಮಾಡಲ್ಲ. ನಾನು ನನಗೆ ಇದು ಇವತ್ತವರೆಗೂ ಅವನನ್ನ ಏಕವಚನದಲ್ಲೂ ಕೂಡ ಕರೆದಿಲ್ಲ, ಯಾಕಂದ್ರೆ ಇಬ್ರು ಒಡನಾಡಿ ಆಗಿರೋದ್ರಿಂದ ಅಧ್ಯಕ್ಷ ಅಂತಾನೆ ನಾವು ಅವನನ್ನ ಕರೆಯೋದು. ಆತ ನಾನು ಎಷ್ಟು ಬಾರಿ ಅವನಿಗೆ ಮನವಿ ಮಾಡಿದ್ರು ಅವರಿಗೂ ಆತ ಕೇಳೋ ಮನಸ್ಥಿತಿಯಲ್ಲೇ ಇರಲಿಲ್ಲ. ಏಕಾಏಕಿ ನಮ್ಮ ಮೇಲೆ ಅವಾಚ್ಯ ಪದ್ಯದಿಂದ ನಿಲ್ಲಿಸಿ, ಯಾಕೆಂದ್ರೆ ಫಸ್ಟ್ ನಾನು ಅವನು ನಾನು ಒಡನಾಡಿ ಇದ್ದಾಗ ಅಷ್ಟು ಮಟ್ಟಿಗೆ ಇರಲಿಲ್ಲ, ಮಾತ್ರ ಯಾವುದು ಪ್ರಾಪರ್ಟಿಗಳು ಇರಲಿಲ್ಲ, ಏನಿಲ್ಲ. ಈಗ ಸ್ವಲ್ಪ ಲಾಡ್ಜ್ ವಿಚಾರದಲ್ಲಿ ನಾವು ಸ್ವಲ್ಪ ಮುಂದೆ ಇದೀವಿ ಅನ್ನೋ ಒಂದು ದುರುದ್ದೇಶದಿಂದ ಅವನು ನನ್ನ ಬಳಿ, ನೀವು ನಮ್ಮನ್ನ ಒಂದು ವ್ಯವಹಾರಕ್ಕೆ ನನಗೆ ನೀನು ಫೋನ್ ಮಾಡಿದ್ಯಾ, ನನ್ನನ್ನ ಕೇಳುವಷ್ಟು ನಿನಗೆ ಒಂದು ಧೈರ್ಯ ಬಂತ,
ಆ ನಿಟ್ಟಿನಲ್ಲಿ ತುಂಬಾ ಅವನು ಅವಾಚ್ಯ ಶಬ್ದದಿಂದ ಫೋನಲ್ಲೇ ಬೈತಾನೆ. ನಾನು ಕೇಳ್ತೀನಿ, ಯಾಕಪ್ಪ, ಯಾಕೆ ಈ ತರ ನಾನು ನೀನು ಒಳ್ಳೆ ಸ್ನೇಹಿತ ಇದ್ದೀವಿ, ಯಾಕೆ ಈ ವಿಚಾರಗಳನ್ನ ದೊಡ್ಡದು ಮಾಡ್ತಾ ಇದೀಯಾ, ಬೇಡ ಬಿಟ್ಬಿಡು, ನೀನ್ ಮಾತಾಡ್ತಾರೆ ತಪ್ಪು ಅಂತ ನಾನು ಅದಕ್ಕೆ ಹಲವು ಬಾರಿ ತಿಳಿಸಿದ್ರು ಕೂಡ ಆತ ಕೇಳೋ ಮನಸ್ಥಿತಿಲೇ ಇಲ್ಲ. ನೀನ್ ಎಲ್ಲಿದೆ ಹೇಳು, ಬರ್ತೀನಿ, ನೀನೀಗ ಹಂಗಾರೆ ರೂಮ್ ಬೇಕಾದ್ರೆ ನನಗೆ 5 ಲಕ್ಷ ದುಡ್ಡು ಕೊಡು, ನೀನು 5 ಲಕ್ಷ ದುಡ್ಡು ತಗೊಂಬ, ನೀನ್ ನನಗೆ ಬೇಡಪ್ಪ ರೂಮ್ ಅಂತ ನಾನು ಹೇಳಿದೆ ಅವಾಗ. ಆದ್ರೂ ನೀನು 5 ಲಕ್ಷ ದುಡ್ಡು ತಗೋ, ನೀನ್ ಕೇಳಿದಕ್ಕೆ 5 ಲಕ್ಷ ನನಗೆ ಕೊಡು ಅಂತ ಜಬರ್ದಸ್ತಿ ಮಾಡ್ತಾನೆ ಅವನು. ಅದಕ್ಕೆ ನಾನು ನನ್ನ ಕೈಲಿ ಆಗಲ್ಲ ಅಂತ ನಾನು ಹೇಳಿದಾಗ ನೀನ್ ಎಲ್ಲಿದ್ದೀಯ ಹೇಳು ಅಂತ ನನ್ನ ಬಳಿ ಹೇಳ್ತಾನೆ. ನಾನು ವೃತ್ತಿ ಮಾಡ್ತೇವೆ, ಹೋಟೆಲ್ ನಡೆಸ್ತಾ ಉದ್ಯಮ ಮಾಡ್ತೇನೆ, ಅಲ್ಲಿದ್ದೀನಿ ಅಂತ ಹೇಳ್ತಾನೆ. ಕೂಡ್ಲೆ ಅವನು ಒಂದು 10 ನಿಮಿಷಕ್ಕೇನೆ ಕೂಡ್ಲೆ ನನ್ನನ್ನು ಹುಡ್ಕೊಂಡೆ ಆತ ಬರ್ತಾನೆ, ಪದೇ ಪದೇ ಫೋನ್ ಮಾಡ್ತಾನೆ, ನೀನ್ ಎಲ್ಲಿದ್ಯಾ ಅಂತ. ನಾನು ಇಂಥ ಕಡೆ ಹೋಟೆಲಲ್ಲಿ ಇದ್ದೀನಿ ಅಂತ ಹೇಳಿದಾಗ ಅವನು ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದಾಗ್ಲೂ ಕೂಡ ಅವನಿಗೆ ನಾನು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿಸ್ತೀನಿ. ಯಾಕೆ, ಏನಾಗಿದೆ ನಿಮಗೆ, ಏನೋ ನಿಮ್ಮ ವಿಚಾರ ಬೇರೆ ಇರ್ಬೋದು, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಕೇಳಿದ್ದು ರೂಮಿಂಗ್ ಮಾತ್ರ, ನಿನ್ ಬಳಿ ಬೇರೆ ಏನು ನಾನು ಹೊರಗೆ ಮಾತಾಡಿಲ್ಲ, ಅದು ನನ್ನ ಸ್ನೇಹಿತನಿಗೆ ಬೇಕು ಅಂತ ಕೇಳಿದ್ದು. ಅದಕ್ಕೆ ನೀನ್ ಯಾರು ನನ್ನನ್ನ ಕೇಳಕ್ಕೆ, ನಿನಗೂ ನನಗೂ ಸಂಬಂಧ ಏನು ಅಂತ ಮತ್ತು ಅವಾಚ್ಯ ಪದ ನಿಲ್ಲಿಸ್ತಾನೆ. ನನ್ನ ಸ್ನೇಹಿತನು ಜೊತೆಲೇ ಇರ್ತಾನೆ. ಆಗ ಏಕಾಏಕಿ ಇವೆಲ್ಲ ಮಾಡೋದು ತಪ್ಪು ಅಂತ ನಾನು ಹೇಳಿದ ಕೂಡಲೇ ಅವನು ರಿವಾಲ್ವರ್ ತೆಗೆದ್ಬಿಟ್ಟು ಲೋಡ್ ನಮ್ ಕಣ್ ಮುಂದೆನೆ ರಿವಾಲ್ವರ್ ಅನ್ನು ಲೋಡ್ ಮಾಡಿ ಇನ್ನು ಇಟ್ಟೇ ಬಿಡ್ತಾನೆ. ಅಷ್ಟೊತ್ತಿಗೆ ನನ್ನ ಪಕ್ಕದ ನನ್ನ ಸ್ನೇಹಿತ ಇಲ್ಲ ಅಂದಿದ್ರೆ ಇವತ್ತು ನಾನು ಮಾಧ್ಯಮದ ಮಿತ್ರರ ಹತ್ರ ಮಾತಾಡಕ್ಕೆ ಅವಕಾಶ ಇರ್ತಾನೆ. ಮಲ್ಲಂದೂರು ವ್ಯಾಪ್ತಿಯಲ್ಲಿ 12/8/2025 ಮಲ್ಲಂದೂರು ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ಆಸ್ ಇಟ್ ಈಸ್ ಉಳುವಾಗಲು ಗ್ರಾಮದವರು 4-5 ಜನ ದಲಿತ ರಸ್ತೆ ಬರ್ತಾ ಇರ್ಬೇಕಾದ್ರೆ ಸಣ್ಣ ವಿಚಾರಕ್ಕೆ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆಯಲ್ಲೂ ಕೂಡ ಇದೇ ತರ ಅದರ ವಿಡಿಯೋನು ಕೂಡ ಉಳುವಾಗಲು ಗ್ರಾಮಸ್ಥರು ಕಳಿಸಿದ್ದಾರೆ ಸ್ನೇಹಿತರೆ. ಜೊತೆಗೆ ಕೇಸು ಅಟ್ರಾಸಿಟಿ ಕೂಡ ಆಗಿದೆ. ಆಸ್ ಇಟ್ ಈಸ್ ಇಲ್ಲಿ ರಿವಾಲ್ವರ್ ಶೋ ಮಾಡಿ ಭಯ ಹುಟ್ಟಿಸ್ತಾನೆ. ಅಲ್ಲೂ ಕೂಡ ಆ ರಿವಾಲ್ವರ್ ಕೂಡ ನಮ್ಮ ವಿಡಿಯೋಗಳಲ್ಲಿ ಇದೆ ಸ್ನೇಹಿತರೆ. ರಿವಾಲ್ವರ್ ನ ಶೋ ಮಾಡ್ತಾರೆ. ಅದು ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಯುವ ಒಕ್ಕಲಿಗರ ಸಂಘ 17-19-2025 ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಸ್ನೇಹಿತರೆ. ಅದೇನು ಅಂತಂದ್ರೆ ದಲಿತರು ಅಟ್ರಾಸಿಟಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಮತ್ತೆ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಕೂಡ ಕೊಡ್ತಾನೆ ಅದೇ ದಿನ. ಹಾಗಾಗಿ ನೋಡಿ, ಈ ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಈ ಮುಖಾಂತರ ನಾನು ಏನ್ ಇಷ್ಟಪಡ್ತೀನಿ ಅಂದ್ರೆ, ಇಂಥ ಯತೀಶನಂತ ಸಮಾಜಘಾತಕರಿಗೆ ತಾವು ಸಪೋರ್ಟ್ ಮಾಡಬಾರ್ದು. ಯಾಕೆ ಅಂತಂದ್ರೆ ನಿಮ್ಮ ಸಮಾಜದಲ್ಲಿ ಯತೀಶನಿಗೆ ನಮ್ಮ ಭಾಷೆ ನಾವು ಬುದ್ಧಿ ಹೇಳಿದ್ವಿ. ಅವತ್ತು ಘಟನೆ ಆಗಿದ್ದ ದಿನ ನಾನೇ ಸ್ಟೇಷನ್ಗೆ ಹೋಗಿ DSP ಸಾಹೇಬರಿಗೆ ಫೋನ್ ಮಾಡಿ ನಮ್ಮ ಭಾಷೆ ನಾವು ಬುದ್ಧಿ ಕೂಡ ಹೇಳಿದ್ವಿ, ನೋಡಪ್ಪ ಈ ತರ ಎಲ್ಲ ತಪ್ಪಾಗುತ್ತೆ ಅಂತೀನಿ. ಆಮೇಲೆ ಕಾನೂನು ರೀತಿ ಏನಿದೆ ಅವತ್ತೇ ಕೂಡ FIR ಸಂಜೆ FIR ಆಗಿ ಆತ ಜೈಲಿಗೆ ಹೋಗುವಂತ 24ಕ್ಕೆ ಒಂದು ಡೇಟ್ ಕೂಡ ಕೊಟ್ಟಿದ್ದಾರೆ ಇದು ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಹಾಗಾಗಿ ನಾನು ಪದೇ ಪದೇ ಯತೀಶ ಇದೇ ತರ ನಮ್ಮ ಜನಾಂಗದ ಮೇಲೆ ಹಲ್ಲೆ ಮಾಡುವಂತ ಒಂದು ಗನ್ನನ್ನ ಶೋ ಮಾಡುವಂತ ಕೃತ್ಯ ಮಾಡ್ತಾ ಇದ್ದಾನೆ. ಆ ಗನ್ನನ್ನ ದಯಮಾಡಿ ಜಿಲ್ಲಾಡಳಿತ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆ ಲೈಸೆನ್ಸ್ ನ ರದ್ದುಪಡಿಸಬೇಕು. ಮತ್ತೆ ಆತನ ಮೇಲೆ ನೀವು ಎಷ್ಟು ಕೇಸ್ಗಳಿದೆ ಅಂತೇಳಿ ಪರಿಶೀಲನೆ ಮಾಡಿ ಆತನ ಗುಂಡಾ ಕಾಯ್ದೆ ಹಾಕಿ ಆತನ ಒಂದಿಷ್ಟು ಗಡೀಪಾರು ಮಾಡಬೇಕು ಅಂತ ನಾನು ಜಿಲ್ಲಾ ಭೀಮಾ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಇಟಲಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಿ ಅವರಿಗೆ ಭಾರತದ ಪ್ರಸಿದ್ಧ ಮೆಲೋಡಿ ಚಾಕೊಲೇಟ್ ಉಡುಗೊರೆಯಾಗಿ ನೀಡಿ ಗಮನ ಸೆಳೆದಿದ್ದಾರೆ. ರೋಮ್ನಲ್ಲಿ ನಡೆದ ಭೇಟಿಯ ವೇಳೆ ಮೋದಿ ನೀಡಿದ ಈ ಸಣ್ಣ ಉಡುಗೊರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ. ಮೆಲೋನಿಗೆ ಮೆಲೋಡಿ ನೀಡಿ ಮೋದಿ ಎಂಬ ಶೀರ್ಷಿಕೆಯಲ್ಲಿ ವಿಡಿಯೋಗಳು ಹಾಗೂ ಮೀಮ್ಸ್ ಹರಿದಾಡುತ್ತಿದ್ದು ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇವಲ ₹1 ಚಾಕೊಲೇಟ್ ಮೂಲಕ ಭಾರತವು ಇಟಲಿ ಸ್ನೇಹದ ಸಿಹಿ ಕ್ಷಣ ಮೂಡಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ಮೋದಿ ನೀಡಿದ ಉಡುಗೊರೆಯನ್ನು ಸಂತಸದಿಂದ ಸ್ವೀಕರಿಸಿದ ಮೆಲೋನಿ ಅವರ ಪ್ರತಿಕ್ರಿಯೆಯು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. Prime Minister Modi brought us a gift, a very, very good toffee. ತುಮಕೂರಿನಲ್ಲಿ ನಡೆದ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಿರುಗೇಟು ನೀಡಿದ್ದಾರೆ. ಅಧಿಕಾರ ಸಿಕ್ಕಾಗ ಒಂದೋ ಕೊಟ್ಟು ಹೋಗಬೇಕು, ಇಲ್ಲದಿದ್ದರೆ ಬಿಟ್ಟು ಹೋಗಬೇಕು. 17 ಜನ ಶಾಸಕರನ್ನು ಇಟ್ಟುಕೊಂಡು ಸರ್ಕಾರ ಬರುತ್ತದೆ ಎಂದು ಹೇಳುವುದರಿಂದ ಆಗುವುದಿಲ್ಲ ಎಂದು ಟಾಂಗ್ ನೀಡಿದರು.
2028ರಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಇದನ್ನು ಬರೆದಿಟ್ಟುಕೊಳ್ಳಲಿ ಎಂದರು. ಜೊತೆಗೆ ಜನರೂ ಕೂಡ ನೆನಪಿನಲ್ಲಿಟ್ಟುಕೊಳ್ಳಿ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಯಶಸ್ಸನ್ನು ಶ್ಲಾಘಿಸಿದ ಡಿಕೆ ಶಿವಕುಮಾರ್, ತುಮಕೂರನ್ನು 2ನೇ ಬೆಂಗಳೂರಾಗಿ ಅಭಿವೃದ್ಧಿಪಡಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು. ದೇವರು ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಹಂಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಮಂತ್ರಿಗಳು, ಸಹೋದ್ಯೋಗಿಗಳು ಅವರವ್ರ ಇಲಾಖೆಯಲ್ಲಿ ಒಂದು ದೊಡ್ಡ ಸಾಧನೆಗಳನ್ನು ಮಾಡಿ ನಿಮ್ಗೆಲ್ಲ ಒಂದು ಶಕ್ತಿಯನ್ನ ತುಂಬಿದ್ದಾರೆ. ಆದ್ರಿಂದ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಇರಲಿ. ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದೇ ಬರ್ತದೆ. ಬರ್ಕೊಳ್ಳಿ, ಇವತ್ತು ಜನತಾದಳ ಬಿಜೆಪಿ ಇಬ್ರು ಸೇರಿ ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದಲ್ಲಿ ನಿಮ್ಮ ಬದುಕಿನ ನಾವು ಯಾವ ರೀತಿ ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ಕಾರವನ್ನು ಕೊಟ್ಟಿದ್ದೇವೆ, ಅದನ್ನು ಉಳಿಸ್ಕೊಂಡು ಹೋಗ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಈ ದೇಶಕ್ಕೆ ನೋಡಿ ರಾಷ್ಟ್ರ ಧ್ವಜ ಹಾರಾಡ್ತಾ ಇದೆ, ಬಣ್ಣ, ರಾಷ್ಟ್ರಗೀತೆ ಮಾತಾಡ್ತೇವೆ, ಸಂವಿಧಾನ ಮಾತಾಡ್ತೇವೆ. ಇಂಥದ್ದು ಒಂದು ಐತಿಹಾಸಿಕವಾದಂಥ ಪುಟಕ್ಕೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಸೇರಕ್ಕಾಗಲಿಲ್ಲ. ಇದಕ್ಕೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತೇಳಿ ಪ್ರಾರ್ಥಿಸಿ, ನನ್ನ ಸಹೋದ್ಯೋಗಿಗಳ ಹೆಸರುಗಳನ್ನು ಯಾರನ್ನೂ ಕೂಡ ನಾನು ತೆಗೆದುಕೊಳ್ಳಿಲ್ಲ, ಕ್ಷಮಿಸಬೇಕು ಅಂತ ಹೇಳಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಎಫ್ ವಿಶ್ವನಾಥ್ ವಿರುದ್ಧ ಸಾಲ ಪಡೆದು ವಂಚನೆ ಆರೋಪದಲ್ಲಿ ಎಫ್ಐಆರ್ ದಾಖಲು. ಯತೀಂದ್ರ ಕುಮ್ಮಕ್ಕು ಎಂದು ಆರೋಪ ಮಾಡಿದ ಹಳ್ಳಿಹಕ್ಕಿ. ಅಧಿಕಾರ ಸಿಕ್ಕ ಸಂದರ್ಭದಲ್ಲಿ ಕೊಟ್ಟು ಹೋಗಬೇಕು, ಇಲ್ಲದಿದ್ದರೆ ಬಿಟ್ಟು ಹೋಗಬೇಕು. ಹೆಫ್ಟಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ಇಟಲಿ ಪ್ರವಾಸದಲ್ಲಿ ಪ್ರಧಾನಿ ಮೋದಿ, ಪ್ರಧಾನಿ ಜಾರ್ಜಿಯಾ ಜೊತೆ ಮಾತುಕತೆ. ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಮೆಲೋಡಿ ಚಾಕೊಲೇಟ್ ಗಿಫ್ಟ್ ಕೊಟ್ಟ ಪ್ರಧಾನಿ ಮೋದಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.